ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ತಮಿಳುನಾಡು ರಾಜಕೀಯ ಅಂದ್ರೆ ಇಂಡಿಯಾದಲ್ಲೇ ಬೇರೆ ಲೆವೆಲ್ ರಾಜಕೀಯ. ಇಲ್ಲಿ ರಾಜಕೀಯ ಅಂದ್ರೆ ಕೇವಲ ಪಕ್ಷಗಳ ಫೈಟ್ ಅಲ್ಲ, ಇದು ಸಿದ್ಧಾಂತಗಳ ಯುದ್ಧ, ಭಾವನೆಗಳ ಯುದ್ಧ, ಜನರ ಮೈಂಡ್ ಸೆಟ್ ಮೇಲೆ ನಡೆಯುವ ದೊಡ್ಡ ಆಟ. ವರ್ಷಗಳ ಹಿಂದೆ ಜನರ ಮನಸ್ಸಿನಲ್ಲಿ ಬಿತ್ತಲಾದ ದ್ರಾವಿಡ ಸಿದ್ಧಾಂತ ಅದೇ ಇವತ್ತು ತಮಿಳುನಾಡಿನ ರಾಜಕೀಯದಲ್ಲಿ ಅಡಿಪಾಯವಾಗಿದೆ. ಈ ದ್ರಾವಿಡ ರಾಜಕೀಯ ಅಂದ್ರೆ ನೇರವಾಗಿ ಸನಾತನ ಧರ್ಮದ ವಿರುದ್ಧ ಅನ್ನೋ ಮಾತು ಬಹಳ ಜನ ಹೇಳ್ತಾರೆ. ಎಷ್ಟೇ ವರ್ಷಗಳಾದ್ರೂ ಈ ಸಂಸ್ಕೃತಿ ಇಂದಿಗೂ ಹಾಗೆಯೇ ಮುಂದುವರೆದಿದೆ. ತಮಿಳುನಾಡು ರಾಜಕೀಯದಲ್ಲಿ ಎರಡು ದೊಡ್ಡ ಶಕ್ತಿಗಳು, ಒಂದು ಡಿಎಂಕೆ, ಮತ್ತೊಂದು ಅಣ್ಣಾ ಡಿಎಂಕೆ. ಒಂದು ಕಡೆ ಕರುಣಾನಿಧಿ, ಇನ್ನೊಂದು ಕಡೆ ಎಂಜಿಆರ್, ನಂತರ ಜಯಲಲಿತಾ. ಇವರಿಬ್ಬರ ರಾಜಕೀಯ ಅಂದ್ರೆ ಪವರ್ಫುಲ್ ವಾರ್. ಒಬ್ರು ಗೆದ್ರೆ ಇನ್ನೊಬ್ರಿಗೆ ಜೈಲು, ಪ್ರತೀಕಾರ, ಅಧಿಕಾರದ ಆಟ. ಇದು ತಮಿಳುನಾಡಿನಲ್ಲಿ ಕಾಮನ್ ಆಗ್ಬಿಟ್ಟಿತ್ತು. 5 ವರ್ಷ ಇವರು, 5 ವರ್ಷ ಅವರು, ಹೀಗೆ ಆಡಳಿತ ಬದಲಾಗ್ತಾ ಬಂದಿತ್ತು. ಆದರೆ ಜಯಲಲಿತಾ ಸತ್ತ ನಂತರ ಅಣ್ಣಾ ಡಿಎಂಕೆ ಪಕ್ಷದಲ್ಲಿ ದೊಡ್ಡ ಶೂನ್ಯ ಉಂಟಾಯಿತು. ಸರಿಯಾದ ನಾಯಕತ್ವ ಇಲ್ಲದೆ ಪಕ್ಷ ನಿಧಾನವಾಗಿ ದುರ್ಬಲವಾಗತೊಡಗಿತ್ತು. ಇನ್ನೊಂದು ಕಡೆ ಕರುಣಾನಿಧಿ ಸತ್ರು. ಅವರ ಮಗ ಸ್ಟಾಲಿನ್ ಡಿಎಂಕೆಯನ್ನ ಇನ್ನೂ ಸ್ಟ್ರಾಂಗ್ ಆಗಿ ಕಟ್ಟಿದ್ರು. ಪಕ್ಷವನ್ನ ಸಂಪೂರ್ಣ ಕಂಟ್ರೋಲ್ ಮಾಡಿಕೊಂಡ ಸ್ಟಾಲಿನ್ ತಮಿಳುನಾಡು ರಾಜಕೀಯವನ್ನೇ ಒನ್ ಸೈಡ್ ಮಾಡ್ದ. ಪ್ರತಿಪಕ್ಷದಲ್ಲಿ ಗಟ್ಟಿಯಾದ ನಾಯಕ ಇಲ್ಲದ ಕಾರಣ ಡಿಎಂಕೆ ಆಡಿದ್ದೇ ಆಟ ಅನ್ನೋ ಪರಿಸ್ಥಿತಿ ನಿರ್ಮಾಣವಾಯಿತು. ಹಿಂದೂ ದೇವಸ್ಥಾನಗಳ ವಿಚಾರ, ಹಿಂದೂಗಳ ಭಾವನೆಗಳ ವಿಚಾರ, ಇವುಗಳ ಬಗ್ಗೆ ಡಿಎಂಕೆ ಮೇಲೆ ಸಾಕಷ್ಟು ಆರೋಪಗಳು ಕೇಳಿಬಂದವು. ಹಿಂದೂ ಪರ ತೀರ್ಪು ಕೊಟ್ಟ ಜಡ್ಜ್ಗಳನ್ನು ಟಾರ್ಗೆಟ್ ಮಾಡ್ತಾರೆ ಅನ್ನೋ ಮಾತುಗಳು ಹರಡಿದ್ವು. ಜನರೊಳಗೆ ಅಸಮಾಧಾನ ಹೆಚ್ಚಾಗ್ತಿದ್ದ ಸಮಯದಲ್ಲಿ ಮಾಸ್ ಹೀರೋ ದಳಪತಿ ವಿಜಯ್ ರಾಜಕೀಯಕ್ಕೆ ಎಂಟ್ರಿ ಕೊಟ್ರು. ಹೊಸ ಪಕ್ಷ ಟಿವಿಕೆ. ಇಲ್ಲೇ ತಮಿಳುನಾಡು ರಾಜಕೀಯದ ಟ್ವಿಸ್ಟ್ ಶುರುವಾಗ್ತದೆ. ವಿಜಯ್ ದ್ರಾವಿಡ ಸಂಸ್ಕೃತಿಗೆ ಬೆಂಬಲ ಕೊಟ್ರು. ಹಿಂದೂ ಮುಸ್ಲಿಂ ಎಲ್ಲರಿಗೂ ಸಮಾನ ಸ್ಥಾನ ಕೊಡ್ತೇನೆ ಅಂತ ಹೇಳ್ಕೊಂಡ್ರು. ಮಾಸ್ ಹೀರೋ ಆಗಿದ್ದ ಕಾರಣ ಜನರು ವಿಜಯ್ ಹಿಂದೆ ದೊಡ್ಡ ಮಟ್ಟದಲ್ಲಿ ನಿಂತರು. ಒಂದ್ ಕಡೆ ಡಿಎಂಕೆ, ಕಾಂಗ್ರೆಸ್, ಸಿಪಿಐ, ಸಿಪಿಎಂ, ವಿಸಿಕೆ ಮೈತ್ರಿ, ಇನ್ನೊಂದ್ ಕಡೆ ಅಣ್ಣಾ ಡಿಎಂಕೆ, ಬಿಜೆಪಿ ಮೈತ್ರಿ. ಆದರೆ ವಿಜಯ್ ಮಾತ್ರ ಯಾವ ದಾರಿ ಹಿಡಿಬೇಕು ಅನ್ನೋದ್ರಲ್ಲೇ ಗೊಂದಲಕ್ಕೆ ಸಿಲುಕಿದ್ರು. ವಿಜಯ್ ಒಬ್ಬ ಕ್ರಿಶ್ಚಿಯನ್. ಬಿಜೆಪಿಗೆ ಬೆಂಬಲ ಕೊಟ್ಟರೆ ಕ್ರಿಶ್ಚಿಯನ್ ಮತಗಳು ದೂರವಾಗಬಹುದು ಅನ್ನೋ ಲೆಕ್ಕಾಚಾರ ಮಾಡಿಕೊಂಡ್ರು. ಆದರೆ ಅವರು ಬಿಜೆಪಿ ಜೊತೆ ಕೈ ಜೋಡಿಸಿದ್ರೆ ಇವತ್ತು ತಮಿಳುನಾಡಿನ ಸಿಎಂ ಆಗಿರ್ತಿದ್ರಾ? ಇದೇ ಈಗ ದೊಡ್ಡ ಚರ್ಚೆ. 234 ಸೀಟುಗಳ ತಮಿಳುನಾಡಿನಲ್ಲಿ ವಿಜಯ್ ಪಕ್ಷ 108 ಸೀಟು ಗೆದ್ದಿದೆ. ಡಿಎಂಕೆ 59, ಅಣ್ಣಾ ಡಿಎಂಕೆ 47, ಕಾಂಗ್ರೆಸ್ ಕೇವಲ 5. ಮ್ಯಾಜಿಕ್ ನಂಬರ್ 118 ಅಂದ್ರೆ 118. ಆದರೆ ವಿಜಯ್ 2 ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿದ್ರಿಂದ ಒಂದು ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ಅಂದ್ರೆ ಅವರ ಕೈಯಲ್ಲಿ ಉಳಿಯೋದು 107 ಸೀಟು ಮಾತ್ರ. ಇಲ್ಲಿ ರಾಜಕೀಯದ ನಿಜವಾದ ಚದುರಂಗ ಶುರುವಾಗ್ತದೆ. ವಿಜಯ್ ಮಾಡಿದ ದೊಡ್ಡ ತಪ್ಪು ಏನ್ ಗೊತ್ತಾ? ಅಣ್ಣಾ ಡಿಎಂಕೆ ಜೊತೆ ಮೈತ್ರಿ ಮಾಡ್ಕೊಳ್ದೆ ಕಾಂಗ್ರೆಸ್ ಕಡೆ ಹೋಗಿದ್ದು. ಕಾಂಗ್ರೆಸ್ಗೆ 5 ಸೀಟು ಮಾತ್ರ ಇದ್ರೂ ವಿಜಯ್ ಅವರ ಜೊತೆಗೆ ನಿಂತು ತಮ್ಮ ಲಾಭ ನೋಡಿಕೊಂಡ್ರು. ಆದರೆ ವಿಜಯ್ಗೆ ಬೇಕಾಗಿದ್ದು ಗಟ್ಟಿಯಾದ ರಾಜಕೀಯ ಅನುಭವ. ಈಗ ಎಂಟ್ರಿ ಕೊಟ್ಟಿದ್ದಾರೆ ಭಾರತೀಯ ರಾಜಕೀಯದ ಚಾಣಕ್ಯ ಅಮಿತ್ ಶಾ. ವರ್ಷಗಳಿಂದ ಬದ್ಧ ವೈರಿಗಳಾಗಿದ್ದ ಡಿಎಂಕೆ ಮತ್ತು ಅಣ್ಣಾ ಡಿಎಂಕೆನ ಒಂದಾಗಿಸಲು ಭಾರಿ ಚರ್ಚೆಗಳು ನಡೀತಿವೆ ಅನ್ನೋ ಸುದ್ದಿ ರಾಜಕೀಯ ವಲಯದಲ್ಲಿ ಹರಿದಾಡ್ತಿದೆ. ಇನ್ನೂ ದೊಡ್ಡ ಶಾಕಿಂಗ್ ವಿಷಯ ಏನಂದ್ರೆ ಸೂಪರ್ ಸ್ಟಾರ್ ರಜನಿಕಾಂತ್ ಈ ರಾಜಕೀಯ ಆಟದ ಕಿಂಗ್ ಮೇಕರ್ ಆಗಿದ್ದಾರೆ ಅನ್ನೋ ಮಾತು. ಸ್ಟಾಲಿನ್ ಸ್ವತಃ ರಜನಿಕಾಂತ್ ಮನೆಗೆ ಹೋಗಿ ಮಾತುಕತೆ ನಡೆಸಿದ್ದಾರೆ ಅನ್ನೋ ಚರ್ಚೆಗಳು ಜೋರಾಗಿದೆ. ರಾಜಕೀಯದಲ್ಲಿ ಧೈರ್ಯ ಎಷ್ಟು ಮುಖ್ಯವೋ ಅದಕ್ಕಿಂತ ಬುದ್ಧಿವಂತಿಕೆ ಇನ್ನೂ ಮುಖ್ಯ. ರಾಜಕೀಯ ಅನ್ನೋದು ಚದುರಂಗದಾಟ. ಒಂದು ತಪ್ಪು ನಡೆದ್ರೆ ಸಂಪೂರ್ಣ ಆಟ ತಿರುಗಿಸಿ ಬಿಡುತ್ತದೆ. ಗೆದ್ದಿದ್ದೇನೆ ಅಂತ ಸಂತೋಷಪಟ್ಟ ವಿಜಯ್ ಮುಖದ ಮೇಲೆ ಕೆಲವೇ ಗಂಟೆಗಳಲ್ಲಿ ನಿರಾಶೆಯ ನೆರಳು ಕಾಣಿಸ್ತಿದೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. 2 ದಿನಗಳಲ್ಲಿ ಡಿಎಂಕೆ ಮತ್ತು ಅಣ್ಣಾ ಡಿಎಂಕೆ ಒಂದಾಗಿ ಸರ್ಕಾರ ರಚಿಸಿದ್ರೆ ತಮಿಳುನಾಡು ರಾಜಕೀಯದಲ್ಲಿ ಅದೊಂದು ಐತಿಹಾಸಿಕ ಟ್ವಿಸ್ಟ್ ಆಗಬಹುದು. ಆದರೆ ಇಲ್ಲಿ ದೊಡ್ಡ ಪ್ರಶ್ನೆ ಏನ್ ಗೊತ್ತಾ? ವರ್ಷಗಳ ಕಾಲ ವೈರಿಗಳಾಗಿದ್ದ 2 ಪಕ್ಷಗಳು ಒಂದಾದ್ರೆ ಜನ ಅದನ್ನು ಒಪ್ಕೊಳ್ತಾರಾ? ಆದರೆ ತಮಿಳುನಾಡು ರಾಜಕೀಯದಲ್ಲಿ ಒಂದು ರಿಯಾಲಿಟಿ ಇದೆ. ಫ್ರೀ ಸ್ಕೀಮ್ಗಳು ಬಂದರೆ ಜನ ಹಳೆಯದನ್ನೆಲ್ಲ ಮರೆತು ಬಿಡ್ತಾರೆ ಅನ್ನೋ ಆರೋಪ ಕೂಡ ಇದೆ. ಹಾಗಾದರೆ ಮುಂದಿನ ದಿನಗಳಲ್ಲಿ ತಮಿಳುನಾಡು ರಾಜಕೀಯ ಯಾವ ದಿಕ್ಕಿಗೆ ಹೋಗ್ತದೆ? ವಿಜಯ್ ನಿಜವಾಗಿಯೂ ಮುಂದಿನ ಸೂಪರ್ ಪವರ್ ಆಗ್ತಾರಾ ಅಥವಾ ಅನುಭವದ ರಾಜಕೀಯ ಆಟಗಾರರ ಮುಂದೆ ಸೋಲ್ತಾರಾ? ಕಾದ್ ನೋಡಬೇಕು. ಸುಮನ್ ಟಿವಿಗಾಗಿ ಧನ್ಯವಾದಗಳು.